ನಮಸ್ಕಾರ. ತಮ್ಮೆಲ್ಲರಿಗೂ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದಲ್ಲಿ ಗೃಹಸ್ಥರಿಗೆ ಈ ಆಧ್ಯಾತ್ಮಿಕ ಜ್ಞಾನ, ಆತ್ಮದ ಅರಿವು ಎಷ್ಟೆಲ್ಲ ಲಾಭಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಇವತ್ತು ಸಹ ನಮ್ಮ ನಡುವೆ ಈ ಜ್ಞಾನ, ಆಧ್ಯಾತ್ಮಿಕತೆ ಅಂದರೆ ಏನು, ಇದು ಏನೇನು ವಿಚಾರಗಳನ್ನ ನಮಗೆ ತಿಳಿಸುತ್ತೆ, ಪ್ರಾಪಂಚಿಕವಾಗಿ ನಮಗೆ ಹೊರಗೆ ಸಿಗದೇ ಇರುವಂತಹ ಹೊಸ ವಿಚಾರ ಈ ಆಧ್ಯಾತ್ಮಿಕತೆಯಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಮಧ್ಯೆ ರಂಗನಾಥಣ್ಣನವರು ಬಂದಿದ್ದಾರೆ. ಅಣ್ಣನವರು ಸುಮಾರು 40-45 ವರ್ಷಗಳಿಂದ ತಮ್ಮ ಪರಿವಾರದ ಸಮೇತವಾಗಿ ಈ ಜ್ಞಾನ ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರ ಅನುಭವಯುಕ್ತ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ರಂಗನಾಥಣ್ಣವರೇ, ತಮಗೆ ಆತ್ಮೀಯವಾದ ಸ್ವಾಗತ. ತಾವು ಕಳೆದ ಸಂಚಿಕೆಯಲ್ಲಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ವಿವರಿಸ್ತಾ ಇದ್ರಿ. ಈ ಆತ್ಮ ಜ್ಞಾನ ಅನ್ನೋದು ಯಾಕೆ ಬೇಕು ಗೃಹಸ್ಥದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ರಿ. ಇದರಿಂದ ನಮ್ಮ ಯೋಚನೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಬೋದು, ಜೊತೆಗೆ ನಮ್ಮ ಒಂದು ನಿರ್ಣಯ ತಗೊಳ್ಳೋ ಶಕ್ತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಬೋದು. ತಕ್ಕಡಿಯ ಒಂದು ಉದಾಹರಣೆಯನ್ನು ತಾವು ಕೊಟ್ಟಿದ್ರಿ. ಹಾಗೆ ಈ ಆಧ್ಯಾತ್ಮಿಕ ಜ್ಞಾನ ಅಂದರೆ ಇನ್ನೂ ಏನೇನಿದೆ ಅದರಲ್ಲಿ? ಸಂಸಾರದಲ್ಲಿ ಅಂದರೆ ಗೃಹಸ್ಥದಲ್ಲಿ ಅನೇಕ ವಿಚಾರಗಳು ಬರ್ತದೆ. ಎಲ್ಲಿ ಆಧ್ಯಾತ್ಮಿಕ ಜ್ಞಾನ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ಸಂಬಂಧಗಳಲ್ಲಿ ನಾವು ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದು. ಭಿನ್ನಾಭಿಪ್ರಾಯಗಳು ಎಷ್ಟೇ ಇದ್ದರೂ ಕೂಡ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ, ಇಲ್ಲ ಅಂತ ಇಲ್ಲ. ಆದರೆ ಅದನ್ನು ಹೆಚ್ಚು ದೀರ್ಘಕಾಲ ಕೊಂಡೊಯ್ಯದೆ ಅದಕ್ಕೆ ಸಮಾಪ್ತಿ ಹಾಡಬೇಕು. ಆವಾಗಲೇ ಸಂಸಾರದಲ್ಲಿ ಸರಿಗಮ ಆಗುತ್ತೆ. ಇಲ್ಲವಾದರೆ ಏನಾಗುತ್ತೆ, ಅನೇಕ ಘಟನೆಗಳು ನಮ್ಮ ಮನಸ್ಸನ್ನು ಹೇಗೆ ಕೆದಕಿರ್ತವೆ ಅಂದರೆ, ನಾವು ಯಾವ ಸಮಸ್ಯೆಯನ್ನು ಸಮಾಪ್ತಿ ಮಾಡೋಕ್ಕೆ ಹೊರಟಿದ್ದೇವೆಯೋ ಅದು ಸಮಾಪ್ತಿಯಾಗದೆ ಬರೀ ಕಾಮ, ಕ್ವಶನ್ ಮಾರ್ಕು, ಎಕ್ಸ್ಕ್ಲಮೇಟರಿ ಮಾರ್ಕೇ ಬರ್ತಾ ಇರುತ್ತೆ. ಅದಕ್ಕೆ ಫುಲ್ ಸ್ಟಾಪೇ ಬೀಳಲ್ಲ. ಆದ್ದರಿಂದ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರಬಹುದು ಮನೆಯಲ್ಲಿ. ಆದರೆ ಇಬ್ಬರೇ ಇದ್ದರೂ ಕೂಡ ಇಬ್ಬರಲ್ಲೇ ಮಧ್ಯ ಭಿನ್ನಾಭಿಪ್ರಾಯಗಳಿರ್ತವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವತಂತ್ರ, ವಿಚಾರದಲ್ಲಿ ಸ್ವತಂತ್ರತೆ ಇದೆ. ಏನು ಬೇಕಾದ್ರೂ ವಿಚಾರ ಮಾಡ್ಬೋದು, ಮಾತನಾಡುವ ಸ್ವಾತಂತ್ರ್ಯ ಇದೆ, ಮಾತನಾಡ್ಬೋದು. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಅನವಶ್ಯಕ ಮಾತುಗಳು, ಅನವಶ್ಯಕ ಚಿಂತನೆಗಳು ವ್ಯಕ್ತಿಗಳ ಮಧ್ಯೆ ಗೋಡೆಗಳನ್ನು ಎಬ್ಬಿಸ್ತವೆ. ಇದರಿಂದ ಏನಾಗುತ್ತೆ, ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈಗ ನಾವು ನೋಡ್ತಾ ಇರುವ ಹಾಗೆ ತುಂಬ ಡೈವೋರ್ಸ್ ಕೇಸಸ್ಸು, ಫ್ಯಾಮಿಲಿ ಕೋರ್ಟಲ್ಲಿ ಪೆಂಡಿಂಗ್ ಕೇಸಸ್ಸು ತುಂಬ ಜಾಸ್ತಿ ಆಗ್ತಾಯಿವೆ. ಇರುವಂತಹ ಸೀಮಿತ ಪರಿಧಿಯಲ್ಲಿ ನ್ಯಾಯಾಲಯಗಳು ಕೂಡ ಈ ಕೇಸ್ಗಳನ್ನು ಇತ್ಯರ್ಥ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಪೆಂಡಿಂಗ್ ಕೇಸಸ್ ಆಗಿವೆ ಫ್ಯಾಮಿಲಿ ಕೋರ್ಟಲ್ಲಿ. ತಂದೆ ತಾಯಿ ಇರ್ತಾರೆ, ಒಂದು ಮಗು ಇರುತ್ತೆ. ಮಗುವನ್ನು ಯಾರು ಸಾಕಬೇಕು ಅನ್ನುವ ಹಠ, ನನಗೆ ಡೈವೋರ್ಸ್ ಬೇಕೇ ಬೇಕು ಅನ್ನುವಂಥ ಹಠ, ಮತ್ತು ನಾನು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನುವಂತಹ ಒಂದು ಮಾನಸಿಕವಾದ ಸ್ಥಿತಿ, ನಾನು ಇವರಿಲ್ಲದೆ ಬದುಕಬಲ್ಲೆ ಅನ್ನುವಂತಹ ಒಂದು ವಿಚಾರಗಳು ಮನಸ್ಸಿನಲ್ಲಿ ಸುಳಿದಾಡಿದ ಮೇಲೆ ಅಲ್ಲಿ ಶಾಂತಿ ಬರೋದು ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ಸಂಬಂಧಗಳಲ್ಲಿ ಸುಧಾರಣೆ ಆಗ್ತಾ ಹೋಗಬೇಕು. ಸಂಬಂಧಗಳಲ್ಲಿ ಗೋಡೆಗಳು ಎತ್ತರ ಆಗಬಾರ್ದು. ಇದನ್ನು ನಾವು ಯಾರು ನೋಡ್ಕೊಳ್ತಾರೋ ಅವರ ಮನೆಯಲ್ಲಿ ಶಾಂತಿ ಇರುತ್ತೆ. ಅದಕ್ಕಾಗಿ ರಾಜಯೋಗ ಜ್ಞಾನ ಇದೆಯಲ್ಲ, ರಾಜಯೋಗ ಜ್ಞಾನವನ್ನು ನಾವು ಅಧ್ಯಯನ ಮಾಡಿದಾಗ
ಗುಣಗಳನ್ನು ಅಧ್ಯಯನ ಮಾಡುವುದು, ಗುಣಗಳನ್ನು ಅಭ್ಯಾಸ ಮಾಡುವುದು ರಾಜಯೋಗದ ಒಂದು ಭಾಗ. ಯಾವ ಗುಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಶಾಂತಿಯ ಗುಣ. ಶಾಂತಿಯ ಗುಣ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀವೋ ಅಷ್ಟು ಶಾಂತಿಯ ಗುಣ ಶಾಂತಿಯ ಶಕ್ತಿಯಾಗಿ ಪರಿವರ್ತನೆ ಆಗಿಬಿಡ್ತದೆ. ಶಾಂತಿ ಇದ್ದರೆ ಸಹನೆ ಬರುತ್ತೆ. ಶಾಂತಿ ಇದ್ದಲ್ಲಿ ಸಂತೋಷ ಇರುತ್ತೆ. ಶಾಂತಿ ಇದ್ದಲ್ಲಿ ತಾಳ್ಮೆ ಬರುತ್ತೆ. ಆದ್ದರಿಂದ ಶಾಂತಿ ಒಂದು ಗುಣವನ್ನು ನಾವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮನೆಯಲ್ಲಿ ಭಾಳ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದಕ್ಕಾಗಿ ಸಹನೆ ಮತ್ತು ಶಾಂತಿ ಎರಡು ಒಟ್ಟೊಟ್ಟಿಗೆ ಹೋಗ್ತವೆ. ಶಾಂತಿ ಇರಬೇಕಂದ್ರೆ ಸಹನೆ ಇರಬೇಕು. ಸಹನೆ ಮಾಡಿದಾಗ ಮಾತ್ರ ಶಾಂತಿ ಬರೋದು. ಆದ್ದರಿಂದ ಮನಸ್ಸಿನಲ್ಲಿ ನಾವು ಈ ಗುಣಗಳನ್ನು, ವಿಶೇಷವಾದ ಗುಣಗಳನ್ನು ಒಳಗಡೆ ತಗೊಳ್ತಾ ಎಷ್ಟು ಅದರಲ್ಲಿ ನಾವು ಪರಿಣಿತರಾಗ್ಬಿಡಬೇಕು ಅಂದರೆ ನಾವೇ ಆ ಗುಣ ಆಗಿದ್ದೀವೇನೋ ಅನ್ನುವ ಹಾಗೆ ಆಗಿಬಿಡಬೇಕು. ನಮ್ಮಲ್ಲಿ ಅಷ್ಟೊಂದು ಶಾಂತಿ ಇರಬೇಕು, ಅಷ್ಟೊಂದು ತಾಳ್ಮೆ ಇರಬೇಕು, ಅಷ್ಟೊಂದು ಸಹನೆ ಇರಬೇಕು, ಅಷ್ಟೊಂದು ಪ್ರೀತಿ ಇರಬೇಕು, ಅಷ್ಟೊಂದು ಸಂತೋಷ ಇರಬೇಕು. ಅನೇಕರು ಕೇಳ್ತಾರೆ, ಏನಂದರೆ ಈ ತಾಳ್ಮೆ, ಸಹನೆ, ಶಾಂತಿ ಎಲ್ಲ ಎಲ್ಲಿದೆ? ನಮ್ಮ ಮನೇಲಿ ಶಾಂತಿನೇ ಇಲ್ಲ, ನಮ್ಮ ಮನೆಯವ್ರಿಗೆ ಸಹನೆನೇ ಇಲ್ಲ. ಒಂದು ಮಾತಾಡಿದ್ರೆ 4 ಮಾತಾಡ್ತಾರೆ. ಅಂಥ ವ್ಯಕ್ತಿಗಳ ಜೊತೆ ಶಾಂತಿಯಿಂದ ಸಹನೆಯಿಂದ ಹೇಗಿರೋದು? ತುಂಬಾ ಸಮಯ ನಾನು ಸಹನೆ ಮಾಡ್ಕೊಂಡು ನೋಡಿದ್ದೀನಿ, ಆದ್ರೆ ತೀರಾ ಅತಿಯಾಗೋಯ್ತು. ಇನ್ನು ಸಹನೆ ಮಾಡೋಕ್ಕಾಗಲ್ಲ. ಎಷ್ಟು ಅಂತ ಸಹನೆ ಮಾಡೋದು? ಎಷ್ಟು ವರ್ಷದಿಂದ ಸಹನೆ ಮಾಡಿದ್ದೀನಲ್ವಾ, ಎಷ್ಟು ಅಂತ ಸಹನೆ ಮಾಡೋದು ನಾನು? ನಾನಾಗಿದ್ದಕ್ಕೆ ಅಷ್ಟು ಸಹನೆ ಮಾಡ್ಕೊಂಡೆ, ಬೇರೆಯವರಾಗಿದ್ದರೆ ಇಷ್ಟು ಸಹನೆ ಮಾಡ್ತಿರ್ಲಿಲ್ಲ ಅನ್ನೋ ಎಲ್ಲ ಪ್ರಶ್ನೆಗಳು ಬರ್ತಾವಲ್ಲ. ಆವಾಗ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅನಿವಾರ್ಯ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಇಲ್ಲ ಅಂತ ಇಲ್ಲ. ಯಾಕೆಂದರೆ ಶಾಂತಿಗೆ ಬಹಳ ಮುಖ್ಯವಾದ ಇನ್ನೊಂದು ಪರಿಸ್ಥಿತಿ ಇದೆ. ಏನಂದರೆ ನ್ಯಾಯ. ಯಾವ ವ್ಯಕ್ತಿ ಅನ್ಯಾಯಕ್ಕೆ ಒಳಗಾಗಿರ್ತಾನಲ್ಲ ಅವನು ಎಂದೂ ಶಾಂತಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ. ನ್ಯಾಯ ಬೇಕು, ನ್ಯಾಯ ಕೊಡಿ, ನನಗೆ ಅನ್ಯಾಯ ಆಗಿದೆ ಅಂತ ಪರಿತಪಿಸ್ತಾ ಇರ್ತಾರೆ. ಅಂಥವರಲ್ಲಿ ಸಹನೆಯೂ ಇರಲ್ಲ, ಶಾಂತಿನೂ ಇರಲ್ಲ. ಆದರೆ ನ್ಯಾಯ ಕೊಡೋರು ಯಾರು? ನ್ಯಾಯಾಲಯಗಳು ನಿಜವಾಗಿ ನ್ಯಾಯವನ್ನು ಕೊಡ್ತಾವ ನಮಗೆ? ನ್ಯಾಯಾಲಯಗಳು ನಮ್ಮ ಮನೆಗೆ ಬಂದು ನೋಡ್ತಾವ ಏನೇನು ನಡೀತಾ ಇದೆ ಅಂತ? ನ್ಯಾಯಾಲಯಗಳು ಬೇರೆಯವ್ರ ಮನಸ್ಸಲ್ಲಿ ಯಾವ್ಯಾವ ಕೆಟ್ಟ ಭಾವನೆಗಳಿದೆ ಅಂತ ನೋಡೋಕ್ಕೆ ಸಾಧ್ಯನಾ? ಇಲ್ಲ. ನ್ಯಾಯಾಲಯಗಳು ನಿರ್ಧಾರ ತಗೊಳ್ಳೋದು ಸಾಕ್ಷಿಗಳ ಆಧಾರದ ಮೇಲೆ, ವಾದಗಳ ಆಧಾರದ ಮೇಲೆ, ನೀಡುವಂಥ ಡಾಕ್ಯುಮೆಂಟ್ಸು, ಎವಿಡೆನ್ಸ್ಗಳ ಮೇಲೆ ನಿಂತಿರುತ್ತೆ. ಆದರೆ ಸತ್ಯವಾದಂಥ ಪರಿಸ್ಥಿತಿ ಹಾಗಿರೋಕ್ಕಿಲ್ಲ, ಬೇರೆ ಥರ ಇರ್ಬೋದು. ಯಾರ ಕೈಗಾದರೂ ಸಿಕ್ಕರೆ ಹೇಗೆ ಬೇಕಾದ್ರೂ ತಿರುಚಿ ಯಾವ ಡಾಕ್ಯುಮೆಂಟ್ ಏನು ಬೇಕಾದ್ರೂ ಮಾಡ್ಬೋದು, ಮನವೊಲಿಸ್ಬೋದು. ಆದ್ದರಿಂದ ಸರಿಯಾಗಿ ನ್ಯಾಯ ಸಿಗುತ್ತೆ ಅಂತ 100% ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೊಡುತ್ತೆ, ನ್ಯಾಯ ಕೊಡುತ್ತೆ, ಇಲ್ಲ ಅಂತ ಇಲ್ಲ. ಹಾಗಾದರೆ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು? ಆ ವ್ಯಕ್ತಿ ಎಲ್ಲಿಗೆ ಹೋಗ್ತಾರೆ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋರು ಯಾರು? ಆವಾಗ ರಾಜಯೋಗ ತುಂಬ ಕೆಲಸ ಮಾಡುತ್ತೆ. ಯಾರು ರಾಜಯೋಗವನ್ನು ಅಭ್ಯಾಸ ಮಾಡ್ತಾರಲ್ಲ ಅವರಿಗೆ ಅಪಾರವಾದಂಥ ಆತ್ಮವಿಶ್ವಾಸ ಬೆಳೆಯುತ್ತೆ ಮತ್ತು ಅಪಾರವಾದಂಥ ಶಾಂತಿ ಬರುತ್ತೆ. ತಾನಾಗಿ ಸಂತೋಷವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಜೀವನದಲ್ಲಿ ನಾವೇ ಕಲ್ಪಿಸ್ಕೊಳ್ಬೋದು ಮತ್ತು ಅನುಭವಿಸ್ಬೋದು. ಮತ್ತು ನಮ್ಮ ಜೀವನದಲ್ಲಿ ಶುದ್ಧತೆ ಬರ್ತಾ ಹೋಗುತ್ತೆ. ಅವಗುಣಗಳಾದಂಥ ಬೇರೆಯವ್ರನ್ನ ನಾವು ದ್ವೇಷಿಸೋದು, ಈರ್ಷ್ಯೆ ಪಡೋದು ಅಥವಾ ಪದೇ ಪದೇ ಸಿಡಿಮಿಡಿಗುಟ್ಟೋದು ಅಥವಾ ನನ್ನಲ್ಲಿರ್ತಕ್ಕಂತಹ ಅವಗುಣಗಳನ್ನು ಪದೇ ಪದೇ ಹೊರಗಡೆ ಹಾಕೋದು, ಇವೆಲ್ಲ ಅಭ್ಯಾಸಗಳು ನಿಂತು ಹೋಗ್ಬಿಡ್ತದೆ. ಎಲ್ಲರಲ್ಲೂ ಅವಗುಣ ಇರುತ್ತೆ, ಇಲ್ಲ ಅಂತ ಇಲ್ಲ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರು ಕಡಿಮೆ ಇರುತ್ತೆ ಅಷ್ಟೇ. ಎಲ್ಲರಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಯಾರು ರಾಜಯೋಗ ಅಭ್ಯಾಸ ಮಾಡ್ತಾರಲ್ಲ
ಅವರಲ್ಲಿ ಅವಗುಣಗಳು ಆದಷ್ಟು ಕಡಿಮೆ ಇರುವ ಹಾಗೆ ಅವ್ರು ನೋಡ್ಕೋತಾರೆ. ಅವಗುಣ ಇದೆ ನನಗೆ ಗೊತ್ತಿದೆ, ನನ್ನೊಳಗಡೆ ಯಾವ ಅವಗುಣ ಇದೆ ನನಗೆ ಗೊತ್ತಿದೆ, ಆದರೆ ಅವುಗಳು ಎಕ್ಸಿಬಿಟ್ ಆಗದೇ ಇರೋ ಹಾಗೆ ನಾನು ನೋಡ್ಕೋಬೇಕಾಗುತ್ತೆ, ಮ್ಯಾನೇಜ್ ಮಾಡಬೇಕಾಗುತ್ತೆ ಅವಗುಣಗಳನ್ನು. ಇಲ್ಲವಾದ್ರೆ ಏನಾಗುತ್ತೆ, ಒಂದು ಸರಿ ಎಕ್ಸ್ಪ್ರೆಸ್ ಆಗಿಬಿಟ್ರೆ ಅದಕ್ಕೆ ಫುಲ್ ಸ್ಟಾಪೇ ಇರಲ್ಲ, ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಜಗಳವನ್ನು ಒಂದು ಸರಿ ಶುರು ಮಾಡಿದ್ರೆ ನಿಲ್ಸೋಕ್ಕಾಗಲ್ಲ. ಒಂದು ಮಾತಿಗೆ 4 ಆಡ್ತಾರೆ, 4ಕ್ಕೆ 16 ಆಡ್ತಾರೆ. ಅದರಿಂದನೇ ನೀವು ಹೇಳಿದಾಗೆ ಆ ಗೋಡೆಗಳಿನ್ನೂ ಎತ್ತರ ಆಗ್ತಾನೆ ಇದೆ. ಎಷ್ಟು ವರ್ಷಗಳಾದರೂ ಆ ಗೋಡೆಗಳನ್ನ ಉರುಳಿಸೋದಕ್ಕೆ ಆಗಲ್ಲ. ಹೌದು. ಅದರಿಂದ ಕುಟುಂಬದಲ್ಲಿ ಶಾಂತಿ ಇರಬೇಕು, ಕುಟುಂಬದಲ್ಲಿ ಸಾಮರಸ್ಯ ಇರಬೇಕು ಅಂದರೆ ರಾಜಯೋಗ ತುಂಬ ಸಹಾಯ ಮಾಡುತ್ತೆ. ತುಂಬ ಜನ ವ್ಯಕ್ತಿಗಳು ಡೈವೋರ್ಸ್ ನಾವು ತಗೋಬೇಕು ಅಂತ ಇದ್ದವರು ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿ ತಾವು ಜೀವನವನ್ನು ಹೀಗೆ ನಾವು ಚೆನ್ನಾಗೇ ಕಳಿತೀವಿ ಅನ್ನೋ ನಿರ್ಧಾರಗಳನ್ನು ರಾಜಯೋಗ ತಗೊಂಡವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಒಬ್ಬರು ರಾಜಯೋಗವನ್ನು ಅಭ್ಯಾಸ ಮಾಡಿ ಇನ್ನೊಬ್ಬರು ರಾಜಯೋಗ ಅಭ್ಯಾಸ ಮಾಡದೇ ಇರುವಾಗ ತಾಕಲಾಟಗಳು, ತೊಂದರೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಯಾರು ರಾಜಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ, ಯಾರು ರಾಜಯೋಗ ಅಭ್ಯಾಸ ಮಾಡ್ತಾ ಇಲ್ಲ ಅವರಿಗಿಂತ ಜಾಸ್ತಿ ಅವರಿಗೆ ಶಾಂತಿ ಇರಬೇಕು. ಅವರು ಮಾತಾಡ್ತಾರೆ ಅಂತ ನಾನು ಮಾತಾಡೋಕ್ಕೆ ಹೊರಟ್ರೆ ಅದಕ್ಕೆ ಲಿಮಿಟೇ ಇರಲ್ಲ. ಅದಕ್ಕಾಗಿ ರಾಜಯೋಗ ಏನು ಹೇಳ್ಕೊಡುತ್ತೆ ಅಂದರೆ, ನೀವೇನೇ ಮಾತಾಡಿ ಪರವಾಗಿಲ್ಲ, ಆದರೆ ಯೋಚನೆ ಮಾಡಿ ಮಾತಾಡಿ, ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ಮಾತನಾಡಿ, ಮತ್ತು ಕೋಪ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೋಪದ ಕೈಗೆ ನನ್ನ ಮಾತನ್ನು ಕೊಟ್ಟುಬಿಟ್ರೆ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಆದ್ದರಿಂದ ಅಂತಹ ನಕಾರಾತ್ಮಕ ಭಾವನೆಗಳಿಗೆ ವಶರಾಗಿ ನಿಮ್ಮ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡು ವಾಗ್ವಾದ ಮಾಡೋದು, ಚರ್ಚೆ ಮಾಡೋದು, ಜೋರಾಗಿ ಕಿರ್ಚಾಡೋದು ಮಾಡಬೇಡಿ ಅಂತ ರಾಜಯೋಗ ಹೇಳ್ಕೊಡುತ್ತೆ. ಇದೊಂದು ನಿಯಮ. ಈ ನಿಯಮವನ್ನು ನಾನು ಮನೆಯಲ್ಲಿ ಪರಿಪಾಲಿಸಿದರೆ ಏನಾಗುತ್ತೆ? ಈಗ ಅವರು ಕೂಗಾಡ್ತಾ ಇದ್ದಾರೆ ನನ್ನ ಮೇಲೆ, ನಾನು ಸುಮ್ಮನೆ ಇರಬೇಕು, ಇದು ಹೇಗೆ ಸಾಧ್ಯ ಅನ್ನೋದೇ ಬೇರೆ ಪ್ರಶ್ನೆ ಬರೋದು. ಈಗ ನಾನು ಸುಮ್ಮನೆ ಇದ್ದೀನಿ ಅಂತ ತಿಳ್ಕೊಳ್ಳಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಪರವಾಗಿಲ್ಲ, ಅವ್ರ ಅಭ್ಯಾಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅವ್ರು ಎಷ್ಟು ಬೇಕಾದ್ರೂ ಕಿರಿಚಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ, ಏನು ಬೇಕಾದ್ರೂ ಅವಹೇಳನ ಮಾಡಲಿ ಪರವಾಗಿಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ, ಎಲ್ಲವನ್ನು ಸಹಿಸ್ಕೊಂಡಿರ್ತೀನಿ ಅನ್ನುವ ಶಕ್ತಿ ಯಾರಿಗಿದೆಯಲ್ಲ ಅವ್ರು ಇವತ್ತೆಲ್ಲ ನಾಳೆ ಗೆಲ್ತಾರೆ. ಯಾಕಂದರೆ ಜಗಳಾಡೋಕ್ಕೆ ಇಬ್ಬರು ಬೇಕು, ಒಬ್ಬರೇ ಜಗಳಾಡೋಕ್ಕಾಗಲ್ವಲ್ಲ. ನಾನು ಏನು ಆ್ಯಡ್ ಮಾಡದೇ ಇದ್ದರೆ ಅವ್ರು ಹೇಳಿದ್ದಕ್ಕೆ ಅವರು ಸ್ವಲ್ಪ ಹೊತ್ತು ನೋಡ್ತಾರೆ, ಆಮೇಲೆ ಸಿಟ್ಟು ಮಾಡ್ಕೊಳ್ಳಿ ಅಂತ ಮಾತಾಡ್ತಾನೆ ಇರ್ತಾರೆ. ನಾನು ಸುಮ್ಮನೆ ಇದ್ಬಿಟ್ರೆ ಅವರು ಸುಮ್ಮನೆ ಆಗಲೇಬೇಕು. ಗೋಡೆಗೆ ಮಾತಾಡ್ತಾರೆ, ಅವರು ಸುಮ್ಮನೆ ಆಗಲೇಬೇಕು ಅವರು. ಇದು ಅಭ್ಯಾಸ ಇದೆಯಲ್ಲ, ಇದು 1 ಸರಿ 2 ಸರಿ ನಾನು ಗೆದ್ದುಬಿಟ್ರೆ, ಅಂದರೆ ನಾನು ಅಷ್ಟೊಂದು ತಾಳ್ಮೆಯನ್ನು ವಹಿಸಿಬಿಟ್ರೆ ಖಂಡಿತವಾಗಿ ನನಗೆ ಸಕ್ಸಸ್ ಸಿಗುತ್ತೆ. ಆದರೆ ಕಾಯಬೇಕು, ನಾವು ಯಾವುದನ್ನು ಆತರ ಪಡಬಾರ್ದು. ಮತ್ತು ನನ್ನ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಳ್ಳದೇ ಇರೋ ಹಾಗೆ, ನನ್ನ ಶಾಂತಿಯನ್ನು ಕದಡದೇ ಇರುವಂತೆ ನಾನು ನೋಡ್ಕೊಳ್ಳುವ ಹಾಗೆ ನಾನು ನನ್ನದೇ ಆದ ವ್ಯವಸ್ಥೆಯನ್ನು ಆಂತರಿಕವಾಗಿ ಮಾಡಿಕೊಂಡಿರಬೇಕು, ಎಲ್ಲದಕ್ಕೂ ತಯಾರಾಗಿರಬೇಕು ನಾನು. ಆದ್ದರಿಂದ ಗೃಹಸ್ಥದಲ್ಲಿ, ಕುಟುಂಬದಲ್ಲಿ, ಪರಿವಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂದರೆ ಎಲ್ಲಿ ಶುರುವಾಗುತ್ತೆ ಇವೆಲ್ಲ ಅಂದರೆ ಮನಸ್ಸಿನಲ್ಲೇ ಶುರುವಾಗೋದು. ಶಾಂತಿ ಎಲ್ಲಿದೆ, ಸಂತೋಷ ಎಲ್ಲಿದೆ ಅಂದರೆ ನನ್ನ ಮನಸ್ಸಲ್ಲೇ ಇದೆ. ಅದನ್ನು ನಾನು ಉಪಯೋಗಿಸ್ಕೋಬೇಕಷ್ಟೇ. ಅವ್ರಿಗೆ ಗೊತ್ತಿಲ್ಲ ಉಪಯೋಗಿಸೋದು ಹೆಂಗೆ ಅಂತ. ಅವರಲ್ಲೂ ಶಾಂತಿ ಇದೆ, ಇಲ್ಲ ಅಂತಿಲ್ಲ. ಅವ್ರು ಯಾವಾಗಲೂ ಅಶಾಂತವಾಗಿ ಇರ್ತಾರೆ, ಇದೇ ಜೀವನ ಅಂತ ಅಂದ್ಕೊಂಡಿದ್ದಾರೆ. ತಿಳ್ಕೊಳ್ಳಿ ಪಾಪ, ಪರವಾಗಿಲ್ಲ, ಅವ್ರಿಗೇನು ನನ್ನ ಹಾಗೆ ಏನು ಜ್ಞಾನ ಇಲ್ವಲ್ಲ. ಆದರೆ ನಾನು ಏನು ರಾಜಯೋಗ ಅಭ್ಯಾಸ ಮಾಡ್ತಾಯಿದ್ದೀನಿ, ಇದರಿಂದ ನನಗೇನಾಗ್ತಾಯಿದೆ ಅಂದರೆ ಶಾಂತಿಯನ್ನು ನಾನು ಹೆಚ್ಚು ಅಭ್ಯಾಸ ಮಾಡ್ತಾ ಇರೋದ್ರಿಂದ ಅಡ್ವಾಂಟೇಜ್ ನನಗೇ ಇದೆ. ಎರಡನೇದಾಗಿ, ಯಾರು ತಮ್ಮ ಭಾವನೆಗಳಿಗೆ ವಶರಾಗಿ ಮಾತನಾಡ್ತಾರೆ ಮತ್ತು ಕ್ರಿಯೆಯನ್ನು ಮಾಡ್ತಾರಲ್ವ, ಅವರ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಯಾಕಂದರೆ ಜಾಸ್ತಿ ಮಾತಾಡೋದ್ರಿಂದ, ಜಾಸ್ತಿ ಭಾವುಕರಾಗೋದ್ರಿಂದ ಮತ್ತು ಕೋಪ ಮಾಡ್ಕೊಳ್ಳೋದ್ರಿಂದ ಅವ್ರ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ.
ಒಂದು ಮಾತು ಹೇಳ್ತಾರೆ, ಯಾರು ಕೋಪ ಮಾಡ್ಕೋತಾರೆ, ಯಾರು ಕೋಪ ಮಾಡ್ತಾರೆ ಅಂದರೆ ಯಾರು ನಿಶ್ಶಕ್ತರಾಗಿದ್ದಾರೋ ಅವರೇ ಕೋಪ ಮಾಡ್ಕೊಳ್ಳೋದು. ಶಕ್ತಿವಂತರು ಸುಮ್ಮನೆ ಇರ್ತಾರೆ ಯಾವಾಗಲೂ, ನಿಶ್ಶಕ್ತರು ಮಾತ್ರ ಹಾರಾಡೋದು ಕೋಪ ಮಾಡಿಕೊಂಡು ಅಂತ ಒಂದು ಮಾತಿದೆ. ನಿಜ ಕೂಡ ಅದು. ಯಾವ ಶಕ್ತಿ ಇಲ್ಲ ಅಂದರೆ ಅವ್ರಿಗೆ ತಮ್ಮನ್ನು ತಾವು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇಲ್ಲ ಅವ್ರಿಗೆ. ತಮ್ಮನ್ನು ತಾವು ಒಂದು ರೆಗ್ಯುಲೇಟ್ ಮಾಡಿಕೊಳ್ಳುವಂಥ ಶಕ್ತಿ ಅವ್ರಿಗಿಲ್ಲ. ಅದರಿಂದ ಅಶಕ್ತರವರು. ಮತ್ತು ಅವರು ಪರವಶರಾಗ್ಬಿಟ್ಟಿದ್ದಾರೆ. ಯಾವುದೋ ಒಂದು ಭೂತ ಬಂದಂಗೆ ಆಡ್ತಾ ಇದ್ದಾರಲ್ಲ, ಅವರು ಕುಣಿದಾಡ್ತಾ ಇದ್ದಾರಲ್ಲ, ಭೂತ ಬಂದಂಗೆ ಹಾರಾಡ್ತಾ ಇದ್ದಾರಲ್ಲ, ಎಷ್ಟೊತ್ತಿರುತ್ತೆ. ಕೈಗೆ ಬುದ್ಧಿ ಕೊಡಬೇಡಿ ಅಂತ ಹಿರಿಯರು ಹೇಳ್ತಾರಲ್ವಾ, ಹಾಗೆ ಅವರು ಕುಣಿದಾಡ್ಕೊಳ್ಳಿ ಬಿಡಿ, ಹಾರಾಡ್ಕೊಳ್ಳಿ ಬಿಡಿ, ಏನು ತೊಂದರೆ ಇಲ್ಲ. ಆಮೇಲೆ ಅವರು ಸಣ್ಣಗಾಗ್ತಾರೆ. ಅಷ್ಟೊಂದು ಶಾಂತಿ ಬರಬೇಕು ಮನೆಯಲ್ಲಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ನಾನು. ಅಂಥ ಮನೆಗಳಿದ್ದರೆ, ಅಪರೂಪವಾಗಂಥ ಮನೆಗಳು ಇವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೆಜಾರಿಟಿ ಮನೆಗಳಲ್ಲಿ ಚೆನ್ನಾಗಿದ್ದಾರೆ. ಆದರೆ ಅಪರೂಪವಾಗಿ ಒಬ್ಬೊಬ್ಬರೇ ರಾಜಯೋಗ ಅಭ್ಯಾಸ ಮಾಡುವಂಥವರು ಇಂಥವ್ರ ಕೈಲಿ ಸಿಗಾಕೊಂಡಿದ್ದರೆ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾಗತ್ತೆ. ಮತ್ತು ಅನಿವಾರ್ಯ ಪರಿಸ್ಥಿತಿ ಬಂದರೆ ಅನಿವಾರ್ಯ ನಿರ್ಧಾರ ತಗೊಳ್ಬೇಕಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಆವಾಗ. ಆಮೇಲೆ ಜನರು ತಿಳ್ಕೊಂಡಿರೋದಕ್ಕೆ ವಿರುದ್ಧವಾಗಿ ತಾವು ಈ ವಿಚಾರವನ್ನು ತಿಳಿಸಿದ್ರಿ. ಕೆಲವರು ಯೋಚನೆ ಮಾಡೋದು ಬಹುಶಃ ಈ ಮೆಡಿಟೇಷನ್ ಸೆಂಟರ್ಗೆ ಹೋದರೆ ಅಲ್ಲಿ ಬೇರೆ ಮಾಡಿಬಿಡ್ತಾರೆ, ಸಂಸಾರ ಹೊಡಿತಾರೆ, ಪತಿ ಪತ್ನಿನ ಬೇರೆ ಮಾಡಿಬಿಡ್ತಾರೆ. ಆದರೆ ತಾವು ಅನೇಕರು ಡೈವೋರ್ಸ್ ತಗೋಬೇಕು ಅಂತ ಹೋದವ್ರು ಒಂದಾಗಿದ್ದಾರೆ ಅನ್ನೋದನ್ನು ತಿಳಿಸಿದ್ರಿ. ಅಂದಮೇಲೆ ಈ ಆಧ್ಯಾತ್ಮಿಕ ಜ್ಞಾನ, ರಾಜಯೋಗದ ಅಭ್ಯಾಸ ಸಂಸಾರನ ಒಡೆಯಲ್ಲ, ಸಂಸಾರನ ಒಟ್ಟುಗೂಡಿಸುತ್ತೆ. ಆ ಮಧ್ಯೆ ನಾವೇ ಕಟ್ಕೊಂಡಿರುವಂತಹ ಗೋಡೆಗಳನ್ನ ಉರುಳಿಸೋದ್ರಲ್ಲಿ, ಯಾಕಂದರೆ ಆಧ್ಯಾತ್ಮಿಕ ವಿಚಾರಗಳು ಅಂದರೆ ಗುಣಗಳ ಒಂದು ಅಭ್ಯಾಸ, ಶಾಂತಿ ಸಹನೆಯನ್ನು ಅಭ್ಯಾಸ ಮಾಡೋದ್ರಿಂದ ತಾವೇ ಆ ಒಂದು ಶಾಂತಿಯ ಸ್ವರೂಪವೇ ನಾನು ಅನ್ನೋ ರೀತಿ ಆ ಗುಣನ ಅಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಳೋದ್ರಿಂದ ಮನೆ ಚೆನ್ನಾಗಿರುತ್ತೆ, ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದಿರುತ್ತೆ ಅಂತ ತಾವು ತಿಳಿಸಿದ್ರಿ. ಈಗ ಕೆಲವೊಂದು ಫ್ಯಾಮಿಲಿನಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಇರಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತುಗಳು ಬಂದು ಹೋಗ್ಬೋದು. ಆದರೆ ಪರಸ್ಪರದಲ್ಲಿ ಬಹಳ ಸ್ನೇಹದಿಂದ, ಸಹಕಾರದಿಂದ ಚೆನ್ನಾಗಿ ಹೊಂದ್ಕೊಂಡು ಬದುಕ್ತಿರೋ ಪರಿವಾರಗಳು ಅನೇಕ ಪರಿವಾರ ಇವೆ. ಅವ್ರಿಗೆಲ್ಲ ಈ ರಾಜಯೋಗ, ಈ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇಲ್ವಾ ಆಗಿದ್ರೆ? ಇದೆ, ಖಂಡಿತ ಇದೆ. ಯಾಕಂದರೆ ನಾನಾಗಲೇ ಹೇಳ್ದಂಗೆ ಮನಸ್ಸಿನಲ್ಲಿ ಏನೋ ಒಂದು ಖಾಲಿತನ ಇರುತ್ತೆ. ಯಾವಾಗಲೂ ಇಲ್ಲದೇ ಇದ್ದರೆ ಆವಾಗ ಆ ಖಾಲಿತನ ಕಾಡುತ್ತೆ. ಅದಕ್ಕೆ ಜನಗಳು ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ಸುಮ್ಮನೆ ಬೇಸರ ಮಾಡ್ಕೋತಾರೆ, ಏನೂ ಇರೋದಿಲ್ಲ. ಯಾಕೋ ಬೇಜಾರು ಅಂತಾರೆ. ಯಾಕೆ ಬೇಜಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗೆ ಆ ಖಾಲಿತನ ಇದೆಯಲ್ಲ, ಆ ಖಾಲಿತನವನ್ನು ತುಂಬುವಂಥ ಶಕ್ತಿ ಆಧ್ಯಾತ್ಮಕ್ಕಿದೆ. ಆಧ್ಯಾತ್ಮವನ್ನು ಅಭ್ಯಾಸ ಮಾಡುವಂಥವ್ರು, ರಾಜಯೋಗವನ್ನು ಅಭ್ಯಾಸ ಮಾಡೋರು ಯಾವತ್ತೂ ಈ ಶಬ್ದ ಹೇಳಲ್ಲ, ಯಾಕೋ ನನಗೆ ಬೋರ್ ಆಗ್ತಾಯಿದೆ ಅಂತ ಹೇಳಲ್ಲ ಅವರು. ಯಾಕಂದರೆ ತಮ್ಮ ಸಮಯವನ್ನು ಹೇಗೆ ವಿನಿಯೋಗಿಸ್ಬೇಕು ಅನ್ನುವ ಒಂದು ಚಾಕಚಕ್ಯತೆ ಅವರಲ್ಲಿ ಇರೋದರಿಂದ ಅವ್ರು ಯಾವತ್ತೂ ನಂಗೆ ಬೋರ್ ಆಗ್ತಾಯಿದೆಯಪ್ಪ, ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಥವಾ ಯಾರ ಥರ ಮಾತಾಡೋಣ ಆ ಥರ ಅನ್ನೋ ಸಾಧ್ಯತೆ ಇಲ್ಲ. ಹಾಗಾಗಿ ಇದು ಅಪರೂಪವಾದಂಥ ಒಂದು ಶಕ್ತಿ ಇದು. ಇವತ್ತಿನ ದಿವಸ ಪ್ರಪಂಚದಲ್ಲಿ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ನನಗೆ ಬೋರ್ ಆಗ್ತಾಯಿದೆ ಅಂತ. ಚಿಕ್ಕ ಮಕ್ಕಳು ಕೂಡ ಹೇಳ್ತವೆ. ಅಂದರೆ ಬೋರ್ಡಮ್ ಇಲ್ಲದೇ ಇರುವಂತಹ ಒಂದು ಜೀವನವನ್ನು ನಾವು ಮಾಡ್ಕೊಂಡ್ಬಿಡ್ಬೋದು ಇದರಲ್ಲಿ. ಇದಕ್ಕಿಂತ ಹೆಚ್ಚಿಗೆ ಏನಂದರೆ, ಜ್ಞಾನವನ್ನು ನಾವು ಅಧ್ಯಯನ ಮಾಡ್ತಾ ಆತ್ಮಜ್ಞಾನದ ಜೊತೆಗೆ ಪರಮಾತ್ಮನ ಜ್ಞಾನ ಕೂಡ ಬಂದುಬಿಡುತ್ತೆ. ನಮಗೆ ಪರಮಾತ್ಮನ ಶಕ್ತಿಗಳೇನು ಅಂತ ಗೊತ್ತಾಗುತ್ತೆ. ಆತ್ಮಕ್ಕೂ ಪರಮಾತ್ಮನಿಗೂ ಏನು ಸಂಬಂಧ ಅಂತ ಗೊತ್ತಾಗುತ್ತೆ. ಪರಮಾತ್ಮನಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾನು ಪಡ್ಕೊಳ್ಳೋದು ಹೆಂಗೆ, ವಿಧಾನ ಏನು ಅಂತ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಬರೀ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಟ್ಟು ಅಥವಾ ಯಾವುದಾದ್ರೂ ಒಂದು ನಾನು ಹರಕೆ ಹೊತ್ಕೊಂಡ್ರೆ, ವ್ರತವನ್ನು ಮಾಡಿದ್ರೆ ಅಲ್ಪ ಸ್ವಲ್ಪ ನನಗೆ ಸಮಾಧಾನ ಸಿಗುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಪರಮಾತ್ಮನ ಜೊತೆ ನೇರವಾದ ಸಂಬಂಧವನ್ನು ನಾನು ಅನುಭವಿಸಲು ಸಾಧ್ಯವಾಗುವುದಾದರೆ ಖಂಡಿತವಾಗಿ ನನಗೆ ಒಂದು ನಿಶ್ಚಿಂತ ಜೀವನವೇ ಬಂದುಬಿಡ್ತದೆ. ಯಾವುದಕ್ಕೂ ಹೆದರುವಂಥ ಸಂದರ್ಭನೇ ಬರೋದಿಲ್ಲ ಆವಾಗ. ಯಾಕೆಂದರೆ ನನಗೆ ಪರಮಾತ್ಮ ಇದ್ದಾನೆ ಜೊತೆಗೆ ಅನ್ನುವಂಥ ಅನುಭವ ಬಂದುಬಿಡುತ್ತೆ. ಪರಮಾತ್ಮನ ಶಕ್ತಿ ನನ್ನ ಶಕ್ತಿ.
ಪರಮಾತ್ಮನ ಗುಣ ನನ್ನ ಗುಣ, ಪರಮಾತ್ಮನ ಜ್ಞಾನ ನನ್ನ ಜ್ಞಾನ ಅನ್ನುವ ಒಂದು ತಾಕತ್ತು ಬಂದುಬಿಡ್ತದಲ್ಲ, ಆ ತಾಕತ್ತು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಬಿಡ್ತದೆ. ಯಾರಿಗೂ ಹೆದರಲ್ಲ, ಅವರು ಯಾವ ಸನ್ನಿವೇಶಕ್ಕೂ ಹೆದರಲ್ಲ. ಆ ಥರ ಧೈರ್ಯ ಬರುತ್ತೆ. ಮತ್ತು ಅದರಿಂದ ಯಾವುದೇ ಒಂದು ನಕಾರಾತ್ಮಕವಾದ ಸನ್ನಿವೇಶ ಕ್ರಿಯೇಟ್ ಆದರೂ ಕೂಡ ಅದರಿಂದ ಹೊರಗಡೆ ಬರೋಕ್ಕೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅವರಿಗೆ ಪರಮಾತ್ಮನ ಜೊತೆಗೆ ಸಂಬಂಧ ಇರೋದರಿಂದ ಆ ಸಂಬಂಧದ ಆಧಾರದ ಮೇಲೆ ಅವರು ತಮ್ಮನ್ನು ತಾವು ಆ ಸನ್ನಿವೇಶದಿಂದ ಹೊರಗಡೆ ತೊಗೊಂಬರೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಪರಮಾತ್ಮನ ಶಕ್ತಿ ಗೊತ್ತಾದ ಮೇಲೆ ನನ್ನ ಜವಾಬ್ದಾರಿಯೆಲ್ಲ ಪರಮಾತ್ಮನಿಗೆ ಕೊಡ್ಬೋದು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಪರಮಾತ್ಮ ನಿನ್ನ ಜವಾಬ್ದಾರಿಯೆಲ್ಲ ನನಗೆ ಕೊಟ್ಬಿಡು, ನಾನು ಅದನ್ನು ನೋಡ್ಕೊಳ್ತೀನಿ, ನೀನು ನಿಶ್ಚಿಂತವಾಗಿರು ಅನ್ನುವ ಒಂದು ಜ್ಞಾನ ಕೊಟ್ಟಿದ್ದಾನೆ. ಇದಕ್ಕಿಂತ ಇನ್ನೂ ಒಂದು ಹೆಚ್ಚಿನ ಒಂದು ಲೆವೆಲ್ಲಿಗೆ ಹೋದರೆ ನೀವು ಆಲೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ಪರವಾಗಿ ನಾನೇ ಆಲೋಚನೆ ಮಾಡ್ತೀನಿ, ನಿಮ್ಮ ಪರವಾಗಿ ನಾನೇ ನಿರ್ಧಾರ ತಗೋತೀನಿ, ನಿಮ್ಮ ಪರವಾಗಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಪರಮಾತ್ಮನ ಸಹಕಾರ, ಸಹಯೋಗ ಮತ್ತು ಶಕ್ತಿ ಸಿಗ್ತಾ ಹೋಗುತ್ತೆ. ಯಾವಾಗ ವ್ಯಕ್ತಿಗೆ ಇವೆಲ್ಲ ಗೊತ್ತಾಗ್ಬಿಡುತ್ತೆ, ಹೌದಲ್ವಾ, ನಾನು ಯಾಕೆ ಆಲೋಚನೆ ಮಾಡ್ತಾ ಕೂತ್ಕೋಬೇಕು ಸುಮ್ಮನೆ, ಯಾತಕ್ಕೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಸುಮ್ಮನೆ, ಇವೆಲ್ಲ ಗೊತ್ತಾಗ್ಬಿಟ್ರೆ ವ್ಯಕ್ತಿಗೆ ಎಷ್ಟೊಂದು ನಿರಾಳತೆ ಅನುಭವ ಮಾಡ್ತಾನೆ, ಎಷ್ಟೊಂದು ನಿಶ್ಚಿಂತತೆ ಅನುಭವ ಮಾಡ್ತಾನೆ. ಭಗವಂತ ನನಗಾಗಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾನೆ, ಭಗವಂತನ ಶಕ್ತಿ ನನ್ನ ಜೀವನದಲ್ಲಿ ಏನೆಲ್ಲ ಮಾಡಿಬಿಟ್ಟಿದೆ ಅಂತ ಗೊತ್ತಾಗ್ಬಿಡ್ತಲ್ಲ, ಅನುಭವ ಆಗುತ್ತಲ್ಲ, ಅವ್ರ ಜೀವನದಲ್ಲಿ ಆಗುವಂಥ ಪರಿವರ್ತನೆ ಭಾಳ ಅಭೂತಪೂರ್ವವಾದಂಥ ಪರಿವರ್ತನೆ ಅದು. ಅದಕ್ಕಾಗಿ ಸಂಸಾರನೇ ಬಿಟ್ಟು ಹೋಗಬೇಕಂತ ಏನಿಲ್ಲ, ಸಂಸಾರದಲ್ಲಿ ಇದ್ದೂ ಮಾಡಬೇಕು ಅದನ್ನು. ಯಾಕಂದರೆ ಸಂಸಾರ ಜವಾಬ್ದಾರಿ ನಿಭಾಯಿಸೋದು ಯಾರು? ಹೋಗ್ಬಿಟ್ರೆ ನಾನು ಪರಮಾತ್ಮ ಅಂತ ನಾನು ಪರಮಾತ್ಮನ ಹಿಂದೆ ಹೋಗ್ತೀನಿ ಅಂತ ಮನೆಯೇ ಬಿಟ್ಟು ಹೋಗ್ಬಿಟ್ರೆ, ನಾನು ಇರೋನು ಬಿಟ್ಟುಬಿಟ್ಟು ನನ್ನ ಪತ್ನಿ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಆ ಜವಾಬ್ದಾರಿ ಯಾರು ಮಾಡ್ತಾರೆ? ಅದರಿಂದ ಆ ಜವಾಬ್ದಾರಿಯಿಂದ ನಾವು ನುಣಿಸ್ಕೊಳ್ಳೋ ಹಾಗಿಲ್ಲ, ಯಾವುದೇ ಜವಾಬ್ದಾರಿಯಿಂದ ನಾವು ಭಿನ್ನರಾಗುವ ಹಾಗಿಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಪರಮಾತ್ಮ ಇದ್ದಾನೆ ಅಂತ ಹೇಳೋ ಹಂಗಿಲ್ಲ ಯಾರುವೇ. ನನಗೆ ಆತ್ಮಜ್ಞಾನ ಸಿಕ್ಕಿದೆ, ನನಗೆ ನಾನೇ ಸಾಕು, ನನಗೆ ಬೇರೆ ಯಾರೂ ಅಗತ್ಯನೇ ಇಲ್ಲ ಅಂತ ಹೇಳುವ ಹಾಗಿಲ್ಲ ನಾನು. ಯಾಕೆಂದರೆ ಕುಟುಂಬದಲ್ಲಿದ್ದೀವಿ ನಾವು. ಕುಟುಂಬದಲ್ಲಿರುವಂಥವರು ಪರಸ್ಪರ ಸಹಯೋಗಿಗಳಾಗಿರಬೇಕು. ಕುಟುಂಬದಲ್ಲಿರೋರು ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ ಬೇರೆಯವ್ರನ್ನ ಸಹಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡಿರಬೇಕು. ಅದು ಒಂದು ಜ್ಞಾನ. ಬೇರೆಯವ್ರನ್ನ ಸಹಿಸ್ಕೊಳ್ಳೋದು ಒಂದು ಜ್ಞಾನವೇ, ಜ್ಞಾನದ ಒಂದು ಭಾಗವೇ. ಆದ್ದರಿಂದ ರಾಜಯೋಗವನ್ನು ಅಭ್ಯಾಸ ಮಾಡುವಂಥವರು ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವ ಹಾಗಿಲ್ಲ. ಯಾವ ತಪ್ಪುಗಳು ಅಂದರೆ, ಬೇರೆ ಇಂಥವ್ರು ನಾನು ಇಷ್ಟಪಡೋದಿಲ್ಲ, ಇವರಿದ್ದರೆ ನಂಗೆ ಬೇಜಾರಾಗುತ್ತೆ, ಇವರು ನನಗೂ ಬರಲ್ಲ, ಇವ್ರು ಇಲ್ಲಿ ಇರಬಾರ್ದು, ಇವ್ರ ಮುಖ ನೋಡೋಕ್ಕಾಗಲ್ಲ ನನಗೆ, ಇವೆಲ್ಲ ಶಬ್ದಗಳು ಬರಬಾರ್ದು ರಾಜಯೋಗ ಅಭ್ಯಾಸ ಮಾಡಿದವ್ರಿಗೆ. ಯಾಕೆಂದರೆ ಜ್ಞಾನ ಅವು ಯಾವುದನ್ನು ಹೇಳ್ಕೊಡಲ್ಲ. ಜ್ಞಾನ ಏನು ಹೇಳ್ಕೊಡುತ್ತೆ ಅಂದರೆ, ನೀವು ಆತ್ಮ, ಅವರು ಆತ್ಮ, ಸಹೋದರ ಸಹೋದರಿಯರು, ನೀವು ಸಹೋದರರು. ಆದ್ದರಿಂದ ನೀವು ಅವ್ರ ಜೊತೆ ಇರಬೇಕಾಗುತ್ತೆ. ಯಾಕೆಂದರೆ ಯಾವುದೋ ಒಂದು ಹಳೆಯ ಜನ್ಮದ ಒಂದು ಕೊಡುಕೊಳ್ಳುವಿಕೆಯ ಒಂದು ಭಾಗವಾಗಿ ನೀವು ಒಟ್ಟಿಗೆ ಜನ್ಮ ಪಡ್ಕೊಂಡಿದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ ಇವಾಗ. ಆದ್ದರಿಂದ ಅವೆಲ್ಲವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ನೀವೆಲ್ಲರನ್ನೂ ಸಹಿಸ್ಕೋಬೇಕಾಗತ್ತೆ. ನಿಮ್ಮನ್ನು ಅವ್ರು ಸಹಿಸ್ಕೊಂಡಿಲ್ವಾ? ಹಾಗೆ ನಾವು ಬೇರೆಯವ್ರನ್ನ ಸಹಿಸ್ಕೋಬೇಕಾಗತ್ತೆ. ಇದು ಒಂದು ರಾಜಯೋಗದ ಜ್ಞಾನದ ಭಾಗ ಇದು. ಆದ್ದರಿಂದ ಅಷ್ಟೊಂದು ನನಗೆ ಆಂತರಿಕವಾಗಿ ಶಕ್ತಿ ಬೇಕು, ಯಾವುದನ್ನು ಪರಮಾತ್ಮ ಕೊಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇದು ಪರಮಾತ್ಮ ಇರ್ಬೋದಾ, ಅದು ಪರಮಾತ್ಮ ಇರ್ಬೋದಾ, ಅವ್ರು ಹೇಳ್ತಾರಲ್ಲ ಅದು ಪರಮಾತ್ಮ ಇರ್ಬೋದಾ ಅನ್ನುವ ಮಾನಸಿಕವಾದ ದ್ವಂದ್ವ ಇರಲ್ಲ. ಪರಮಾತ್ಮ ಒಬ್ಬನೇ ಅಂತ ಎಲ್ಲ ಧರ್ಮಗಳು ಹೇಳ್ತಾವಲ್ವಾ? ಹೌದು. ಆ ಪರಮಾತ್ಮ ಹಾಗಾದ್ರೆ ಒಬ್ಬನಾದ್ರೂ ಎಲ್ಲಿದ್ದಾನೆ ಅವನು? ಪರಮಾತ್ಮ ಇದ್ರೂ ಕೂಡ ಪ್ರಪಂಚದಲ್ಲಿ ಇಷ್ಟೊಂದು ದುಃಖ ಯಾಕಿದೆ? ಪರಮಾತ್ಮ ಇದ್ರೂ ಕೂಡ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಯಾಕೆ ಬರ್ತಾ ಇವೆ? ಯಾಕೆ ದೇಶಗಳ ಮಧ್ಯೆ ಕಲಹ ಯಾಕೆ? ಇಷ್ಟೊಂದು ಅಶಾಂತಿ ಯಾಕೆ ಇದೆ ಪ್ರಪಂಚದಲ್ಲಿ? ಪರಮಾತ್ಮ ಇದ್ಬಿಟ್ರೆ, ಪರಮಾತ್ಮ ಇದ್ದರೆ ಎಲ್ಲನೂ ಸಾಲ್ವ್ ಮಾಡಿಬಿಡ್ಬೇಕಲ್ಲ, ಅವನು ಅಷ್ಟೊಂದು ಶಕ್ತಿ ಇದ್ದರೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಉತ್ತರ ಸಿಗದೇ ಇದ್ದರಿಂದ ಏನು ಹೇಳ್ತಾರೆ? ಪರಮಾತ್ಮನೇ ಇಲ್ಲ, ಈಸಿ ಟು ಗೋ ಅಲ್ವಾ?
ಪರಮಾತ್ಮ ಇದ್ದರೆ ತಾನು ಇವೆಲ್ಲ ಮಾಡಬೇಕು, ಪರಮಾತ್ಮ ಇಲ್ಲ ಅದಕ್ಕೆ ಇವೆಲ್ಲ ಆಗ್ತಾಯಿದೆ ಅಂತಲೂ ತಿಳ್ಕೊಳ್ಳೋರು ಇದ್ದಾರೆ. ಹಾಗಲ್ಲ, ಪರಮಾತ್ಮನ ಕರ್ತವ್ಯಗಳು ಬೇರೆ ಇವೆ. ಬರೀ ಮನುಷ್ಯರ ಮಧ್ಯೆ ಜಗಳವನ್ನು ತೀರ್ಮಾನ ಮಾಡೋದು ಪರಮಾತ್ಮನ ಕೆಲಸ ಅಲ್ಲ. ಶಕ್ತಿ ಕೊಡ್ತಾನೆ ಅವನು. ಯಾವ ಶಕ್ತಿಯಿಂದ ನಾವು ನಮ್ಮ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಸರಿ ಮಾಡ್ಕೋಬೋದು, ನಮ್ಮ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಬೋದು. ವ್ಯಕ್ತಿಗಳು ಸುಧಾರಣೆ ಆಗ್ತಾ ಸಮಾಜ ಸುಧಾರಣೆ ಆಗಲ್ವಾ? ಸಮಾಜ ಸುಧಾರಣೆ ಆದರೆ ದೇಶ ಸುಧಾರಣೆ ಆಗಲ್ವಾ? ಆದ್ದರಿಂದ ವ್ಯಕ್ತಿ ಕೇಂದ್ರಿತವಾದ ಜ್ಞಾನ ಇದು. ಯಾವಾಗ ವ್ಯಕ್ತಿಯಲ್ಲಿ ಪರಿವರ್ತನೆ ಕಾಣ್ತದೋ ಮನೆ ಪರಿವರ್ತನೆ ಆಗ್ತದೆ. ಮನೆ ಪರಿವರ್ತನೆ ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಸಮಾಜ ಅಂದ್ರೇನು? ಸಮಾಜ ಅಂದರೆ ವಿಸ್ತೃತವಾದ ಮನೆ. ಮನೆಯಲ್ಲಿ ಏನು ನಡೀತಾ ಇದೆ, ಸಮಾಜದಲ್ಲೂ ಅದೇ ನಡೀತಾ ಇರೋದು. ಸಮಾಜದಲ್ಲಿ ನಡೀತಾ ಇರೋದು ಮನೇಲಿ ನಡೀತಾ ಇಲ್ಲ, ಮನೆಯಲ್ಲಿ ನಡೀತಾ ಇರೋದೇ ಸಮಾಜದಲ್ಲಿ ನಡೀತಾ ಇರೋದು. ಆದ್ದರಿಂದ ಮನೆಯನ್ನು ಸರಿ ಮಾಡಿಬಿಟ್ರೆ ನಾವು ಸಮಾಜ ಸರಿಯಾಗಲ್ವಾ? ಆದ್ದರಿಂದ ವ್ಯಕ್ತಿ ಕೇಂದ್ರಿತವಾಗಿ ನಾವು ಈ ಜ್ಞಾನವನ್ನು ಪಡ್ಕೊಂಡಾಗ ಖಂಡಿತವಾಗಿ ನಮ್ಮಲ್ಲಿ ಸುಧಾರಣೆ ಸಾಧ್ಯ ಇದೆ. ಆದ್ದರಿಂದ ರಾಜಯೋಗವನ್ನು ಕುಟುಂಬದಲ್ಲಿ ಖಂಡಿತವಾಗಿ ತರಬೇಕು ಮತ್ತು ಇದರಿಂದ ನಮ್ಮ ಮನೆಯನ್ನು ನಾವು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಅಂದಮೇಲೆ ಈ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ಮೌಲ್ಯಗಳ ಅಭ್ಯಾಸವನ್ನು ಮಾಡ್ತಾ ನಮ್ಮ ಸಂಬಂಧಗಳನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸ್ಕೋಬೋದು, ಅದರಲ್ಲಿ ಒಂದು ಸುಮಧುರತೆಯನ್ನು ತಂದ್ಕೋಬೋದು ಅನ್ನೋದನ್ನು ತಾವು ಇದುವರೆಗೂ ವಿವರಿಸಿದ್ರಿ ಅಣ್ಣವ್ರೆ. ಇಷ್ಟು ಸಮಯ ಮಾಡಿಕೊಂಡು ನಮ್ಮ ಮಧ್ಯೆ ಈ ಒಂದು ಆಧ್ಯಾತ್ಮಿಕ ಮೌಲ್ಯಗಳು ಏನು ಅನ್ನೋದನ್ನು ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ತಾವು ಈ ಆಧ್ಯಾತ್ಮಿಕ ಜ್ಞಾನ ನಮ್ಮ ಜೀವನಕ್ಕೆ ಏನು ಮೌಲ್ಯಗಳನ್ನು ಕೊಡುತ್ತೆ ಅನ್ನೋದನ್ನು ಕೇಳಿದ್ರಿ. ಅನೇಕ ಬಾರಿ ಯಾವಾಗಲೂ ನಡೆದಂಥ ಒಂದು ಸಣ್ಣ ಪುಟ್ಟ ಗಲಾಟೆ, ಏನೋ ಒಂದು ಸಣ್ಣ ವಿಚಾರ, ಅದು ಎಷ್ಟು ದೊಡ್ಡ ಎತ್ತರದ ಗೋಡೆಯನ್ನು ನಾವೇ ನಿರ್ಮಾಣ ಮಾಡ್ಕೊಳ್ತೀವಿ ನಮ್ಮ ಒಂದು ಅಹಂನಿಂದ. ಅದನ್ನು ಎಷ್ಟೋ ವರ್ಷಗಳಾದರೂ ಉರುಳಿಸೋದಕ್ಕಾಗಲ್ಲ. ಆದರೆ ಈ ಆಧ್ಯಾತ್ಮಿಕ ಜ್ಞಾನ ಶಾಂತಿಯನ್ನು, ಸಹನೆಯನ್ನು ನಮ್ಮಲ್ಲಿ ತರುತ್ತೆ. ಇದರಿಂದ ಸಂಬಂಧಗಳು ಇನ್ನೂ ಚೆನ್ನಾಗಿ ಇರುತ್ತವೆ ಅನ್ನೋದನ್ನು ನಾವಿವತ್ತು ಕೇಳಿ ತಿಳಿದುಕೊಂಡಿದ್ದೀವಿ. ಹಾಗೆ ಅಣ್ಣವರು ಇನ್ನೂ ಮುಖ್ಯವಾದ ಒಂದು ವಿಚಾರನ ತಿಳಿಸಿದ್ರು. ಅನೇಕರು ಈ ಮೌಲ್ಯಗಳನ್ನ ಜೀವನದಲ್ಲಿ ಅಭ್ಯಾಸ ಮಾಡಬೇಕು ಅಂತ ಗುರಿ ಇಟ್ಕೊಳ್ತಾರೆ, ಶಾಂತಿಯಿಂದ ಇರಬೇಕು ಅಂತಲೂ ಯೋಚನೆ ಮಾಡ್ತಾರೆ, ಆದರೆ ಆಗ್ತಿರಲ್ಲ. ಆದರೆ ಅದರಲ್ಲಿ ಪರಮಾತ್ಮನ ಶಕ್ತಿನೂ ಬಹಳ ಅವಶ್ಯಕ ಅನ್ನೋದನ್ನು ನಾವಿವತ್ತು ಕೇಳಿದ್ವಿ. ಅದಕ್ಕಾಗಿ ನಮಗೆ ಈ ಮೆಡಿಟೇಷನ್, ಈ ಚಿಂತನೆಗಳು ಎಲ್ಲ ಬೇಕು. ಇನ್ನು ಹೆಚ್ಚಾಗಿ ಪರಮಾತ್ಮನ ಒಂದು ಸಹಾಯವನ್ನು ಹೇಗೆ ನಾವು ಅನುಭವ ಮಾಡ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳಿ ತಿಳಿದುಕೊಳ್ಳೋಣ. ಅದುವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.